ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಟಿ ವಿ ಕೆ ಅನ್ನೋ ಪಕ್ಷ, ಅಲ್ಲಿರೋ ಜೋಸೆಫ್ ವಿಜಯ್ ಅನ್ನೋ CM ನಾನು ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡ್ತೀನಿ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಒಂದಷ್ಟು ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಟಿ ವಿ ಕೆ ಕೂಡ DMKಯ ಇನ್ನೊಂದು ಮುಖ, ಈ ಪಕ್ಷ ಪಕ್ಕ ಹಿಂದೂ ವಿರೋಧಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅಧಿಕಾರವನ್ನು ಹಿಡಿದ 4 ದಿನಕ್ಕೆ ಆ ಪಕ್ಷ, ಅದರಲ್ಲಿರೋ ನಾಯಕರ ಬಣ್ಣ, ಅಲ್ಲಿರೋ CM ಜೋಸೆಫ್ ವಿಜಯ್ ಎಲ್ಲರ ಮುಖವಾಡ ಕಳಜಿ ಬೀಳ್ತಾ ಇದೆ. ಇನ್ನೊಂದು ಕಡೆ ತಮಿಳುನಾಡಲ್ಲಿ ಕೇವಲ 5-6% ಕ್ರೈಸ್ತರು ಇದ್ದಾರೆ ಅಂತ ಹೇಳಲಾಗುತ್ತೆ. ಆದರೆ ಅಸಲಿಯತ್ತು ಬೇರೆಯೇ ಕಾಣಿಸುತ್ತೆ. ಹಾಗಾದರೆ ತಮಿಳುನಾಡು ರಾಜಕೀಯದಲ್ಲಿ ಹಿಂದೂಗಳು ದಡ್ಡರಾಗ್ತಾ ಇರೋದು ಹೇಗೆ? TVK ತಾನು ಸನಾತನ ಧರ್ಮವನ್ನೇ ನಾಶ ಮಾಡೋಕ್ಕೆ ಬಂದಿರೋದು ಅಂತ ಅಧಿಕಾರಕ್ಕೆ ಬಂದ 4 ದಿನದಲ್ಲಿ ಶಾಕ್ ಕೊಟ್ಟಿದ್ದು ಹೇಗೆ? ನಿಜವಾಗ್ಲೂ ತಮಿಳುನಾಡಲ್ಲಿ ಕ್ರೈಸ್ತರು ಇರೋದು ಎಷ್ಟು %? ಎಲ್ಲವನ್ನ ಯಾಕೆ ಮುಚ್ಚಿಡಲಾಗ್ತಾ ಇದೆ? ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಅಲ್ಲಿ ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ತುಂಬ ಹಿಂದೆಯೇ ಅಣ್ಣಾಮಲೈ ಒಂದು ಮಾತನ್ನು ಹೇಳಿದ್ರು, TVK ಅನ್ನೋ ಪಕ್ಷ DMK ಇನ್ನೊಂದು ರೂಪ, ಅದು ಕೂಡ ಹಿಂದೂ ವಿರೋಧಿ ಅಂತ. ಆದರೆ ಅದನ್ನು ಅವತ್ತು ಎಷ್ಟು ಜನ ಒಪ್ಪಿಕೊಂಡ್ರೋ ಗೊತ್ತಿಲ್ಲ. ಈಗ ಅದು ನಿಜ ಆಗ್ತಾ ಇದೆ. ಇದನ್ನು 3 ದಿನಗಳ ಹಿಂದೆಯೇ ನಾವು ಹೇಳಿದ್ವಿ. ಅವತ್ತು TVK 107 ಕ್ಷೇತ್ರಗಳಲ್ಲಿ ಜಯವನ್ನು ಸಾಧಿಸಿ ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು VCK ಜೊತೆ ಅಧಿಕಾರಕ್ಕಾಗಿ ಕೈ ಜೋಡಿಸಿತ್ತು. ಆಗ ವಿಜಯ್ ಮೊದಲ ದಿನ ಸೂಟು ಬೂಟು ಹಾಕ್ಕೊಂಡು ಅಸೆಂಬ್ಲಿಗೆ ಬಂದಿದ್ರು. ಅವತ್ತು ಉದಯನಿಧಿ ವಿಧಾನಸಭೆಯಲ್ಲಿ ಮಾತಾಡ್ತಾ ವಿಜಯ್ಗೆ ವಿಶ್ ಮಾಡ್ತಾ, ಹಾಗೆಯೇ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ CM ಆಗಿದ್ದ ಜೋಸೆಫ್ ವಿಜಯ್ ಮುಂದೆಯೇ ಮಾತಾಡಿದ್ರು. ಭಾರತದಲ್ಲಿ ಬಹಳಷ್ಟು ಜನರು ಆ ದಿನ ಒಬ್ಬ CM ಮುಂದೆ, ಒಬ್ಬ ವಿಪಕ್ಷ ನಾಯಕ ಒಂದು ಧರ್ಮವನ್ನೇ ನಾಶ ಮಾಡಬೇಕು ಅಂತಾನೆ. ಆದರೂ CM ಮಾತ್ರ ಒಂದೇ ಒಂದು ಮಾತಾಡದೆ ನಗನಗ್ತಾ ಇದ್ರು. ಇವರು ಹೇಗೆ ಸನಾತನ ಧರ್ಮವನ್ನು ಉಳಿಸ್ತಾರೆ, ಇವರು ಹೇಗೆ ಹಿಂದೂಗಳನ್ನು ಪ್ರೀತಿಸ್ತಾರೆ ಅನ್ನೋದನ್ನು ಎಲ್ಲರೂ ಕೇಳಿದ್ರು. ಹೇಗೆ ಎಲ್ಲರನ್ನ ಸಮಾನವಾಗಿ ನೋಡ್ತಾರೆ ಎಂದಿದ್ರು. ಇವರ ಪಕ್ಷ ಅತ್ಯಧಿಕ ಸೀಟುಗಳನ್ನು ಗೆದ್ದಾಗ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ದೇವಸ್ಥಾನಕ್ಕೆ ಮೊದಲು ಹೋಗಿದ್ದನ್ನು ಕಂಡು ಬಹಳಷ್ಟು ಜನರು ಹಿಂದೂಗಳಿಗೆ ಅವರು ಕೊಟ್ಟ ಗೌರವ, ಹಾಗೆ ಹಿಂದೂ ದೇವರನ್ನು ತುಂಬ ನಂಬ್ತಾರೆ ಅಂದುಕೊಂಡ್ರು. ಆದರೆ ಮೊದಲ ದಿನವೇ ವಿಜಯ್ ತಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತೋರಿಸಿಕೊಂಡಿದ್ರು. ಆಗಲೂ ಕೆಲವರು, ಅಯ್ಯೋ ಪಾಪ, ಅವರು ಮೊದಲ ಬಾರಿಗೆ CM ಆಗಿದ್ದಾರೆ, ಅದಕ್ಕೆ ಉದಯನಿಧಿ ಮಾತಾಡಿದಾಗ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಗೊತ್ತಾಗಿರಲಿಲ್ಲ. ಯಾಕಂದರೆ ಅಲ್ಲಿ ಬಂದವರೆಲ್ಲ ಏನು ಮಾತಾಡ್ತಾರೆ ಅನ್ನೋದು ಅವರಿಗೆ ಅಂದಾಜು ಇರಲಿಲ್ಲ ಅಂದರು. ಅಲ್ಲ ರೀ, ಒಬ್ಬ CMಗೆ ಎಲ್ಲವನ್ನ ಅಂದಾಜು ಮಾಡಿಕೊಂಡು ಬಂದು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಅಲ್ಲಿ ಯಾರು ಏನು ಮಾತಾಡ್ತಾರೆ ಅದಕ್ಕೆ ಉತ್ತರ ಕೊಡೋದು ಜಸ್ಟ್ ಕಾಮನ್ ಸೆನ್ಸ್. ಅದರಲ್ಲೂ ಜಾತಿಗಳ ಬಗ್ಗೆ, ಧರ್ಮದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಪ್ರಿಪೇರ್ ಆಗಿ ಬಂದು ಉತ್ತರ ಕೊಡಬೇಕು ಅನ್ನೋದಾದರೆ ನಗಬೇಕು, ಇಲ್ಲ ಅಳಬೇಕು, ಗೊತ್ತಾಗೋದೇ ಇಲ್ಲ. ಆದರೂ ಅವತ್ತು ವಿಜಯ್ ಜಾಣರ ಹಾಗೆ ನಟನೆ ಮಾಡಿದ್ದು ನಿಜ. ಅವರ ಪ್ರಮಾಣ ವಚನವೇ ಸಿನಿಮಾ ಡೈಲಾಗ್ ರೀತಿ ಇತ್ತು. ಪ್ರತಿ ಮಾತುಗಳು ಕೇವಲ ಸಿನಿಮಾ ಡೈಲಾಗ್ ಕೇಳಿದ ಹಾಗೆ ಇದ್ದಾಗ ಅದು ನಾಟಕ ಅಲ್ಲದೆ ಬೇರೆ ಇನ್ನೇನು. ಅದಾದ ಮೇಲೆ ಅಣ್ಣಾಮಲೈ, ಉದಯನಿಧಿ ಮತ್ತು CM ವಿಜಯ್ ಇಬ್ಬರ ವಿರುದ್ಧ ಕೂಡ ದಾಳಿಯನ್ನು ಮಾಡಿದ್ರು. ಸನಾತನ ಧರ್ಮ ನಾಶ ಮಾಡ್ತೀನಿ ಎಂದವರು ಅವರ ಮನೆಯಲ್ಲಿ ಮೊದಲು ನಿಲ್ಲಿಸಿ ಆಮೇಲೆ ಮಾತಾಡಲಿ ಎಂದಿದ್ರು. ಅವತ್ತೇನೋ ಮಾತಾಡಿದ್ದು DMK ಪಕ್ಷದ ಉದಯನಿಧಿ. ಅವತ್ತು ವಿಜಯ್ಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದ್ಕೊಳ್ಳೋಣ. ಆದರೆ ಈಗ TVK ಪಕ್ಷದ ಶಾಸಕ ಮುಸ್ತಫಾ, ಉದಯನಿಧಿ ಹೇಳಿದ್ದು ಸರಿ ಇದೆ, ಸನಾತನ ಧರ್ಮವನ್ನು ನಾಶ ಮಾಡಬೇಕು, ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತಿದ್ದಾರೆ. ಅಯ್ಯೋ ಬಿಡಿ ಸರ್, ಅವನ್ಯಾರೋ ಶಾಸಕ ಮಾತಾಡಿದರೆ ವಿಜಯ್ ತಾನೇ ಏನು ಮಾಡ್ತಾರೆ ಅಂತ ಅನ್ನಿಸಬಹುದು. ಇಲ್ಲಿ ಮಾತಾಡಿರೋದು ಅವರದ್ದೇ ಪಕ್ಷದ ನಾಯಕ. ಸನಾತನ ಧರ್ಮ ನಾಶ ಮಾಡೋಕ್ಕೆ ನಮ್ಮ ಬೆಂಬಲ ಇದೆ ಅಂದರೆ ಒಂದು ರಾಜ್ಯದ CM ಆಗಿರೋ ವಿಜಯ್ ಮಾತ್ರ ಏನು ಮಾತಾಡದೆ ಸೈಲೆಂಟ್ ಆಗಿದ್ದಾರೆ. ಅಲ್ಲಿಗೆ ಜೋಸೆಫ್ ವಿಜಯ್ ಹಿಂದೂಗಳನ್ನು ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅಂತ ತೋರಿಸಿಕೊಳ್ಳೋಕೆ ಮಾಡ್ತಾ ಇರೋದೆಲ್ಲ ಡ್ರಾಮಾ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಅಷ್ಟೊಂದು ಎಲ್ಲರನ್ನ ಸಮಾನವಾಗಿ ನೋಡ್ತಾರೆ ಅನ್ನೋದಾದರೆ ಅವರ ಪಕ್ಷದ ಶಾಸಕನಿಗೆ ಏನ್ರಿ ಮಾತಾಡ್ತೀರಾ, ಬಾಯನ್ನು ಮುಚ್ಕೊಂಡು ಕೂತ್ಕೊಳ್ಳಿ, ಎಲ್ಲರೂ ಸೇರಿ ನಮಗೆ ಮತವನ್ನು ಹಾಕಿದ್ದಾರೆ ಅಂತ ಮಾತಾಡಬೇಕಿತ್ತು. ಆದರೆ ಈಗಲೂ ಸೈಲೆಂಟ್ ಆಗಿರೋದ್ರ ಅರ್ಥ ಏನು? ಯಾರಾದರೂ ವಿಜಯ್ ಅಭಿಮಾನಿಗಳು ತಿಳಿಸಿಪ್ಪ. ಆದರೂ ಸಿನಿಮಾದಲ್ಲಿ ಸನಾತನ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸೋ ಪಾತ್ರವನ್ನು ಮಾಡ್ತಾ ಇದ್ದ ವಿಜಯ್ ಕಳೆದ ಕೆಲವು ವರ್ಷಗಳಿಂದ ನಟನೆ ಮಾಡಿರೋ ಚಿತ್ರಗಳನ್ನು ಸರಿಯಾಗಿ ನೋಡಿ, ಕ್ರೈಸ್ತರ ಹೆಸರನ್ನೇ ಇಟ್ಕೊಂಡು
ಇಟ್ಕೊಂಡು ಮಾಡಿದ್ದಾರೆ. ಅದು ಯಾಕೆ ಅನ್ನೋದನ್ನು ಅವರೇ ಹೇಳಬೇಕು. ಹಾಗಂತ ವಿಜಯ್ ಅವರ TVK ಅಥವಾ DMK ಮಾತ್ರ ಸನಾತನ ಧರ್ಮದ ವಿರುದ್ಧ ಮಾತಾಡ್ತಾ ಇದೆಯಾ ಅಂದರೆ ಖಂಡಿತ ಇಲ್ಲ. ಜಯಲಲಿತಾ ಇದ್ದಾಗ ADMK ಕೂಡ ಅದನ್ನೇ ಮಾಡಿತ್ತು. ಕರುಣಾನಿಧಿ ಕೂಡ ಅದೇ ಮಾತುಗಳನ್ನಾಡಿದ್ದಾರೆ. ಇವರೆಲ್ಲ ಯಾಕೆ ಹಿಂದೂಗಳು ಜಾಸ್ತಿ ಇರೋ ರಾಜ್ಯ ತಮಿಳುನಾಡಲ್ಲಿ ಹೀಗೆ ಮಾತಾಡ್ತಾರೆ ಅಂತ ನೋಡಿದರೆ, ಅಲ್ಲಿನ ಹಿಂದೂಗಳನ್ನು ತಾವು ಹಿಂದೂಗಳು ಅನ್ನೋದನ್ನೇ ರಾಜಕಾರಣಿಗಳು ಮರೆತು ಹೋಗೋ ಹಾಗೆ ಮಾಡಿದ್ದಾರೆ. ಅಲ್ಲಿರೋ ಹಿಂದೂಗಳು ಕೂಡ ಏನು ಮಾತಾಡೋಲ್ಲ. ಹಿಂದೂಗಳೇ ಬೇರೆ, ದ್ರಾವಿಡರೇ ಬೇರೆ ಅನ್ನೋ ಊಹಾ ಲೋಕಕ್ಕೆ ತಮಿಳುನಾಡಿನ ಜನರನ್ನು ಅಲ್ಲಿನ ನಾಯಕರು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ವಿಜಯ್ ಅವರ ಪಕ್ಷದಲ್ಲಿ ದ್ರಾವಿಡ ಅನ್ನೋ ಹೆಸರು ಇಲ್ಲದೇ ಇರಬಹುದು, ಆದರೆ ಅವರು ಬಹಳಷ್ಟು ಕಡೆಗಳಲ್ಲಿ ಹೇಳಿದ್ದಾರೆ, ನಾವು ಪೆರಿಯಾರ್ ಅವರನ್ನು ಫಾಲೋ ಮಾಡ್ತೀವಿ, ದ್ರಾವಿಡ ಸಿದ್ಧಾಂತವನ್ನು ಬಿಡಲ್ಲ ಅಂತ. ಹೀಗಿದ್ದಾಗ ಬೇರೆ ಏನಾದರೂ ನಿರೀಕ್ಷೆಯನ್ನು ಮಾಡೋಕ್ಕೆ ಆಗತ್ತಾ? ಇವರೆಲ್ಲ ರಾಜಕೀಯಕ್ಕಾಗಿ ದ್ರಾವಿಡ ಅಂತಾರೆ, ಆದರೆ ನಿಜವಾಗ್ಲೂ ದ್ರಾವಿಡ ಅಂದರೆ ಯಾರು, ಅವರ ಸಿದ್ಧಾಂತ ಏನು, ಯಾವುದನ್ನು ಯಾರೂ ಓದಿಲ್ಲ, ತಿಳ್ಕೊಂಡೂ ಇಲ್ಲ ಅನ್ನೋದೇ ವಿಪರ್ಯಾಸ. ಇನ್ನು ತಮಿಳುನಾಡಲ್ಲಿ ಇವರೆಲ್ಲ ಯಾಕೆ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತಾರೆ, ಯಾಕೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಅಂದರೆ ತಮಿಳುನಾಡಲ್ಲಿರೋ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರನ್ನು ಮೆಚ್ಚಿಸಬೇಕು. ಅವರ ಮತಗಳ ಜೊತೆಗೆ ತಮಿಳುನಾಡಿನ ಬಹುಭಾಗವನ್ನು ಕ್ರೈಸ್ತಮಯ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳು ಕೆಲ ಕ್ರೈಸ್ತ ಮಿಷನರಿಗಳಿಂದ ನಡೀತಾನೇ ಇದೆ. ಅದೇನು ಹೊಸದಲ್ಲ. ಸದ್ಯಕ್ಕೆ ತಮಿಳುನಾಡಲ್ಲಿ 5-6% ಕ್ರೈಸ್ತರಿದ್ದಾರೆ ಅಂತ ಹೇಳಲಾಗತ್ತೆ, ಆದರೆ ಅಸಲಿಯತ್ತು ಬೇರೆಯೇ ಇದೆ. ನಿಜವಾಗ್ಲೂ ತಮಿಳುನಾಡಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರ ಸಂಖ್ಯೆ ಜಾಸ್ತಿ. ಸುಮಾರು 12-16% ಜನರು ಮತಾಂತರ ಆಗಿದ್ದಾರೆ. ಈ ಲೆಕ್ಕವನ್ನು ಯಾರೂ ಹೇಳಿಕೊಳ್ಳಲ್ಲ. ಅವರ ಶಾಲಾ ದಾಖಲಾತಿಗಳಲ್ಲೂ ಅದು ಇಲ್ಲ. ಅಲ್ಲಿ ಮತಾಂತರ ಆಗಿರೋದನ್ನು ಶಾಲಾ ದಾಖಲಾತಿಗಳಲ್ಲಿ ಉಲ್ಲೇಖವನ್ನು ಮಾಡಿದರೆ ಸಿಗಬೇಕಾದ ಮೀಸಲಾತಿಗಳು ಒಂದಷ್ಟು ಸೌಲಭ್ಯಗಳು ಸಿಗಲ್ಲ. ಹಾಗಾಗಿ ದಾಖಲೆಗಳಲ್ಲಿ ಹಿಂದೂ, ಅದೇ ಮನೆಯಲ್ಲಿ ಕ್ರೈಸ್ತರಾಗಿರ್ತಾರೆ. ಅಲ್ಲಿಗೆ ಒಳಗೊಂದು ಹೊರಗೊಂದು ಅನ್ನೋ ಹಾಗೆ ಬಹಳಷ್ಟು ಜನರು ಬದುಕ್ತಾ ಇದ್ದಾರೆ. ಇನ್ನು ಅದೇ ತಮಿಳುನಾಡಲ್ಲಿ ಮುಸ್ಲಿಮರ ಸಂಖ್ಯೆ 7%ಗಿಂತ ಜಾಸ್ತಿ ಇದೆ. ಇಬ್ಬರನ್ನು ಮೆಚ್ಚಿಸಿದರೆ ಹಿಂದೂಗಳಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತೀವಿ ಅಂತ ಹೇಳಿದರೆ ಸಾಕು, ಓಟನ್ನು ಒತ್ತಿ ಬರ್ತಾ ಇರ್ತಾರೆ. ಸನಾತನ ಧರ್ಮದ ಬಗ್ಗೆ ತಾನೇ ಮಾತಾಡ್ತಾರೆ, ನನಗೆ ಅದರಿಂದ ನಷ್ಟ ಏನೂ ಆಗಲ್ಲ, ನನ್ನ ಬಗ್ಗೆ ಮಾತಾಡಿದರೆ ನೋಡೋಣ ಅಂತ ಸಂಜೆ ಆದರೆ ಎಣ್ಣೆ ಹೊಡೆದು ಮಲಗ್ತಾರೆ. ಇದು ಹಿಂದೂಗಳ ಪರಿಸ್ಥಿತಿ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಇಲ್ಲಿಯವರೆಗೂ ತಮಿಳುನಾಡು ರಾಜಕೀಯ ನಡ್ಕೊಂಡು ಬಂದಿರೋದೇ ಫ್ರೀಗಳನ್ನು ಕೊಟ್ಟು. ಪ್ರತಿ ಚುನಾವಣೆಯಲ್ಲೂ ಒಂದಲ್ಲ ಒಂದು ಪಕ್ಷ ದೊಡ್ಡದಾಗಿ ಫ್ರೀಗಳನ್ನು ಘೋಷಣೆ ಮಾಡ್ತಾನೇ ಇರುತ್ತೆ. ಅದಕ್ಕಾಗಿ ಸಾಲವನ್ನು ಮಾಡ್ತಾನೇ ಇರುತ್ತವೆ. ಬುದ್ಧಿವಂತರು ಜಾಸ್ತಿ ಇದ್ದಾರೆ ಅಂತ ಹೇಳಿಕೊಳ್ಳೋ ತಮಿಳುನಾಡಲ್ಲಿ ಬಿಟ್ಟಿ ಭಾಗ್ಯಗಳಿಗೆ ಮತವನ್ನು ಹಾಕ್ತಾರೆ. ಸಿನಿಮಾ ನಟರಿಗೆ ಜೈ ಜೈ ಅಂತಾರೆ. ಅಲ್ಲಿರೋ ಜನರಿಗೆ ಸಿನಿಮಾ ಮತ್ತು ನಿಜ ಜೀವನಕ್ಕೆ ವ್ಯತ್ಯಾಸ ಗೊತ್ತಿದೆಯೋ ಇಲ್ವೋ ಅನ್ನೋ ಅನುಮಾನ ಬಂದೇ ಬರುತ್ತೆ. ಅಥವಾ ಹಿಂದೂಗಳು ವಿಜಯ್ ಅವರ ಪಕ್ಷಕ್ಕೆ ಮತವನ್ನು ಹಾಕಿಲ್ವಾ? ಅದೇನೋಪ್ಪ, ವಿಶ್ವದ ಬಹಳಷ್ಟು ಕಂಪನಿಗಳಲ್ಲಿ ತಮಿಳುನಾಡಿನ ಬಹಳಷ್ಟು ಜನರು CEO ಆಗಿದ್ದಾರೆ. ಆದರೆ ಇಲ್ಲಿ ಮಾತ್ರ ಅದೇನು ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇದೇ ವಿಜಯ್ ಮೊನ್ನೆ ತಾನೇ ಹಿಂದೂ ಜ್ಯೋತಿಷಿಯನ್ನು ನೇಮಕ ಮಾಡಿಕೊಂಡಿದ್ರು. ಅಲ್ಲೂ ಕೂಡ ಬೆಂಬಲ ಕೊಟ್ಟಿದ್ದ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಕ್ಕೆ ಅದನ್ನು ರದ್ದು ಮಾಡಿದ್ರು. ಇಷ್ಟೇ ಆಗಿದ್ದರೆ ಪರವಾಗಿಲ್ಲ. ತಮಿಳುನಾಡಿನ ಮುಸ್ಲಿಂ ಲೀಗ್ ಪಕ್ಷ ಇದೆಯಲ್ಲ, ಈಗ TVKಗೆ ಬೆಂಬಲವನ್ನು ಕೊಟ್ಟಿದೆ. ಅದೇ ಮುಸ್ಲಿಂ ಲೀಗ್ DMKಯ ಸಹಪಾಠಿ. ಅಂತಹ ಮುಸ್ಲಿಂ ಲೀಗ್ ಕಚೇರಿಗೆ ಇವತ್ತಿನವರೆಗೂ DMK ಪಕ್ಷದ ಸ್ಟಾಲಿನ್ ಆಗಲಿ ಉದಯನಿಧಿ ಆಗಲಿ ಹೋಗಿಲ್ಲ. ಅದೇ ಜೋಸೆಫ್ ವಿಜಯ್ ಮುಸ್ಲಿಂ ಲೀಗ್ ಕಚೇರಿಗೆ ಒಂದೇ ದಿನಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ವಿಜಯ್ ಒಂದು ಕಡೆ ನಾನು ಮುಸ್ಲಿಮರ ಪರವಾಗಿ ಇದ್ದೀನಿ ಅಂತ ತೋರಿಸಿಕೊಳ್ಳೋಕೆ ಮುಸ್ಲಿಂ ಲೀಗ್ ಕಚೇರಿಗೆ ಹೋಗ್ತಾರೆ, ಇನ್ನೊಂದು ಕಡೆ ಹಿಂದೂಗಳನ್ನು ಮೆಚ್ಚಿಸೋಕೆ ದೇವಸ್ಥಾನಕ್ಕೆ ಹೋಗ್ತಾ ಜ್ಯೋತಿಷಿಯನ್ನು ನೇಮಕ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಅಲ್ಲೂ ನಾಟಕ ಮಾಡ್ತಾರೆ. ಆದರೆ ತಮಿಳುನಾಡಲ್ಲಿ ಇರೋ ಬಹುತೇಕ ಎಲ್ಲ ಪಕ್ಷಗಳು ಹಿಂದೂ ವಿರೋಧಿ ಅನ್ನೋದು ಮಾತ್ರ ಸುಳ್ಳಲ್ಲ. ಮುಂದಿನ 5 ವರ್ಷಗಳಲ್ಲಿ ಒಂದಷ್ಟು ಜನರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದರೂ ಅಚ್ಚರಿಯನ್ನು ಪಡಬೇಕಿಲ್ಲ. ಯಾಕಂದರೆ ಭಾರತದಲ್ಲಿ ಒಂದು ವರದಿಯ ಪ್ರಕಾರ ಪ್ರತಿದಿನ 2 ಲಕ್ಷ ಜನರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡೋ ಟಾರ್ಗೆಟನ್ನು ಕ್ರಿಶ್ಚಿಯನ್ ಮಿಷನರಿಗಳು ಇಟ್ಕೊಂಡಿವೆ. ಅದರಲ್ಲೂ ಈಗ ಜೋಸೆಫ್ ವಿಜಯ್ ಅವರನ್ನು ಗೆಲ್ಲಿಸಿಕೊಂಡಿದೆ ತಮಿಳುನಾಡು. ಇದಕ್ಕೂ ಮೊದಲು ಆ ಕೆಲಸ ಕೇರಳದಲ್ಲಿ ನಡೀತಾ ಇತ್ತು. ಈಗ ಸದ್ಯ ತಮಿಳುನಾಡು CM ಜೋಸೆಫ್ ವಿಜಯ್ ಅವರು ಕ್ರಿಶ್ಚಿಯನ್ನರು. ಅಲ್ಲಿ ಸಭಾಪತಿ ಆಗಿರೋ ಪ್ರಭಾಕರನ್ ಕೂಡ ಕ್ರಿಶ್ಚಿಯನ್. ಹಾಗಂತ ಅವರು ಕ್ರಿಶ್ಚಿಯನ್ ಆಗಿರೋದು ಪ್ರಾಬ್ಲಮ್ ಅಂದರೆ
ಖಂಡಿತ ಅಲ್ಲ. ಆದರೆ ಹಿಂದೂಗಳ ವಿರುದ್ಧದ ಮನಸ್ಥಿತಿ ಇದೆಯಲ್ಲ, ಅದು ಡೇಂಜರ್. ಅಂಥವರನ್ನು ಬೆಂಬಲಿಸ್ತಾ ಏನು ಮಾತಾಡದೆ ಸೈಲೆಂಟ್ ಆಗಿದ್ದಾರಲ್ಲ, ಅದು ಪ್ರಾಬ್ಲಮ್. ದೇಶ ವಿರೋಧಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ನಮಗೆ ದೇಶ ಮೊದಲು ಅಂತಾರೆ. ಮುಸ್ಲಿಂ ಲೀಗ್ ಜೊತೆ ಸರ್ಕಾರ ಮಾಡಿ ಜಾತ್ಯತೀತ ಪಕ್ಷ ಅಂತಾರೆ. ಅದೇ ಹಿಂದೂಗಳ ವಿರುದ್ಧ ಮಾತಾಡಿದರೆ ಅದಕ್ಕೆ ಉಸಿರನ್ನೇ ಬಿಡಲ್ಲ. ಆಗ ಮಾತಾಡಿದರೆ ಮಾತ್ರ ಕೋಮುವಾದಿ ಆಗ್ತಾರಾ? ಅಲ್ಲ ರೀ. ಇಂಥವರನ್ನು ನಂಬಿ ಮತವನ್ನು ಹಾಕಿ ಮುಂದೆ ತಮಿಳುನಾಡಿನ ಕತೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಕಾಲದಲ್ಲಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಕೆಲಸವನ್ನು ಹುಡುಕಿ ಜನರು ವಲಸೆ ಬರ್ತಾ ಇದ್ರು. ಮುಂದೆ ಇದೇ ರೀತಿ ನಡೆದುಕೊಂಡು ಹೋದರೆ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ವಲಸೆ ಹೋಗಬೇಕಾದ ಪರಿಸ್ಥಿತಿ ಬರೋ ದಿನಗಳು ದೂರ ಇಲ್ಲ. ಎಲ್ಲವೂ ನಮ್ಮ ಕೈಯಲ್ಲೇ ಇದೆ. ಆಯ್ಕೆ ನಿಮ್ಮದೇ. ಇದು ಗೆಳೆಯರೇ, ಜೋಸೆಫ್ ವಿಜಯ್ ಮುಖ್ಯಮಂತ್ರಿಯಾಗಿ 4 ದಿನಕ್ಕೆ ಟಿವಿಕೆ ಹಿಂದೂ ವಿರೋಧಿ ಅನ್ನೋದನ್ನು ಸಾರಿ ಹೇಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.